ಜೈನಿನ ಬಲೆಯಲ್ಲಿ ಜನನಾಯಕರು. ಇದು ಇವತ್ತಿನ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಯ ಪ್ರಮುಖ ಶೀರ್ಷಿಕೆ. ನಿನ್ನೆ ಸಂಜೆಯಿಂದ ರಾಜ್ಯ ವಿಧಾನಸಭೆಯಲ್ಲಿ ಕಂಪನಿಗಳನ್ನೇ ಸೃಷ್ಟಿಸಿದ ಈ ಹನಿ ಟ್ರ್ಯಾಪ್ ಪ್ರಸಂಗ ಕುರಿತಂತೆ ಒಂದು ಪುಟ್ಟ ಟೀಕ ಟಿಪ್ಪಣಿಯನ್ನು ನಾವು ಚರ್ಚಿಸಬಹುದು ಅಂತ ಕಾಣುತ್ತೆ. ಈ ಹನಿ ಟ್ರ್ಯಾಪ್ ಇದು ಒಂದು ಕಾಲದಲ್ಲಿ ಸ್ಟಿಂಗ್ ಆಪರೇಷನ್ ಅಂತ ಸುದ್ದಿ ಮಾಧ್ಯಮಗಳೇ ಶುರು ಮಾಡಿತ್ತು. ಅದರಲ್ಲೂ ದೆಹಲಿಯಲ್ಲಿ 1990ರ ದಶಕದ ಆರಂಭದಿಂದಲೇ ತೆಹಲ್ಕಾ ಅನ್ನೋ ಒಂದು ಪತ್ರಿಕೆ ಬಂತು, ಪಾಕ್ಷಿಕ ಪತ್ರಿಕೆ. ಅದರ ಮಾಲೀಕರು ಈ ಸ್ಟಿಂಗ್ ಆಪರೇಷನ್ ಅಂತ ಒಂದು ಹೊಸ ಪರಂಪರೆಯನ್ನೇ ಶುರು ಮಾಡಿಬಿಟ್ರು. ತನಿಖಾ ಪತ್ರಿಕೋದ್ಯಮದಲ್ಲಿ ಅವತ್ತೆಲ್ಲ ಸಾಕಷ್ಟು ಕಂಪನಿಗಳನ್ನೇ ಸೃಷ್ಟಿ ಮಾಡಿತ್ತು. ಅಂದ್ರೆ ಗಣ್ಯಾತಿ ಗಣ್ಯ ವ್ಯಕ್ತಿಗಳನ್ನ ಸಂದರ್ಶನದ ನೆಪದಲ್ಲಿ ಅವ್ರನ್ನ ಭೇಟಿ ಮಾಡಿ ಮಾತಾಡ್ಸ್ತಾ ಅವರ ಧ್ವನಿಯನ್ನ ಮುದ್ರಿಸ್ಕೊಂಡು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ತದನಂತರ ಅದನ್ನ ಅವರ ವಿರುದ್ಧವೇ ಒಂದು ಪುರಾವೆಯಾಗಿ ಬಳಸ್ಕೊಳ್ಳೋ ತಂತ್ರಗಾರಿಕೆ. ಇದು ಪತ್ರಿಕೋದ್ಯಮದ ನೀತಿ ಸಂಹಿತೆಯನ್ನ, ಆಚಾರ ಸಂಹಿತೆಯನ್ನ ಉಲ್ಲಂಘಿಸುತ್ತಾ? ಅದು ನೈತಿಕೋ ಅನೈತಿಕೋ ಅಂತ ಯಾರು ಪ್ರಶ್ನೆ ಮಾಡಕ್ಕೆ ಹೋಗ್ತಾನೆ ಇರಲಿಲ್ಲ. ಯಾಕಂದ್ರೆ ಅವತ್ತು ತೆಹಲ್ಕಾ ಪತ್ರಿಕೆಯ ಇಂಪ್ಯಾಕ್ಟ್ ಆ ಥರದ್ದಿತ್ತು, ಅದರ ಪರಿಣಾಮ ಆ ಥರದ್ದಿತ್ತು. ರಾಜಕಾರಣಿಗಳು ಬೆಚ್ಚಿ ಬೀಳ್ತಾ ಇದ್ರು, ಚಿತ್ರರಂಗದ ನಟ ನಟಿಯರು ಮತ್ತು ಹೆಸರಾಂತ ಕ್ರೀಡಾಪಟುಗಳು ಕೂಡ ತೆಹಲ್ಕಾ ಹೆಸರು ಕೇಳಿದ್ರೆ ಬೆಚ್ಚಿ ಬೀಳ್ತಾ ಇದ್ರು. ಕಡೆಗೊಂದ್ಸಾರಿ ಆ ಪತ್ರಿಕೆಯ ಮಾಲೀಕರೇ ತಮ್ಮ ವಿರುದ್ಧವೇ ನಡೆದ ಒಂದು ಸ್ಟಿಂಗ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಅವರು ಜೈಲುವಾಸ ಅನುಭವಿಸ್ಬೇಕಾಗ್ ಬಂತು. ಅತ್ಯಂತ ಪ್ರಖ್ಯಾತ ಪತ್ರಕರ್ತರಲ್ಲಿ ಸಂಪಾದಕರ ಪೈಕಿ ಒಬ್ಬರಾಗಿದ್ದ ಅವರು ಅತ್ಯಂತ ದೈನೇಸಿಯಾಗಿ ತಮ್ಮ ಪತ್ರಿಕೆಯನ್ನು ಮುಚ್ಚಬೇಕಾಯ್ತು, ತಮ್ಮ ಪತ್ರಿಕೋದ್ಯಮಕ್ಕೂ ತೆರೆ ಎಳೆಯಬೇಕಾಗ್ಬಂತು. ಅದಾಗಿ ದಶಕಗಳೇ ಉರುಳಿದೆ. ಅಂದಹಾಗೆ ಪುರಾಣ ಕಥೆಗಳಲ್ಲೂ ಕೂಡ ಈ ಹನಿ ಟ್ರ್ಯಾಪ್ ಅದನ್ನೊಂದು ಸಂಮೋಹನಾಸ್ತ್ರವಾಗಿ ಬಳಸ್ತಾ ಇದ್ದದನ್ನ ನಾವು ಕೇಳಿದ್ದೇವೆ. ಅನೇಕ ಋಷಿ ಮುನಿಗಳ ತಪೋಭಂಗ ಮಾಡ್ಲಿಕ್ಕೆ ಅಪ್ಸರೇರೇ ಬಂದ್ಬಿಟ್ಟು ಅವ್ರನ್ನ ಸೆಳಿತಾ ಇದ್ರು, ಅವ್ರ ತಪಸ್ಸಿಗೆ ಭಂಗ ತರ್ತಾ ಇದ್ರು. ಕೆಲವು ಉಗ್ರವಾದಿ ಮುಂಗೋಪಿ ಋಷಿ ಮುನಿಗಳೆಲ್ಲ ಶಾಪ ಹಾಕ್ತಾ ಇದ್ರು. ಈ ತರ ತಮ್ಮ ತಪೋಭಂಗ ಆಗಿದ್ದಕ್ಕೆ ಶಾಪ ಹಾಕಿದ ಕಥೆಗಳನ್ನೆಲ್ಲ ನಾವು ಕೇಳ್ತಾ ಬಂದಿದ್ದೇವೆ. ಆ ಕಾಲದಿಂದ ಇವತ್ತಿನವರೆಗೂ ಕೂಡ ಬೇಹುಗಾರಿಕೆ ಜಾಲದಲ್ಲಿ ಬಳಕೆ ಆಗ್ತಾ ಇದ್ದ ಈ ತಂತ್ರಜ್ಞಾನಕ್ಕೆ ಹನಿ ಟ್ರ್ಯಾಪ್ ಅನ್ನೋ ಹೆಸರನ್ನ ಚಾಲ್ತಿಗೆ ತಂದಿದ್ದು 1974ರಲ್ಲಿ ಒಬ್ಬ ಬ್ರಿಟಿಷ್ ಕಾದಂಬರಿಕಾರ ಜಾನ್ ಲಾಕರೆ ಅನ್ನೋ ಒಂದು ಕಾದಂಬರಿಯನ್ನ ಬರೆದ. ಅದರಲ್ಲಿ ಟೈರನ್ ಟೈಲರ್ ಶಿಪ್ಪಿಂಗ್ ಸ್ಪೈ ಅಂತ ಅದ್ರ ಹೆಸರಿತ್ತು. ಅಲ್ಲಿ ಈ ಹನಿ ಟ್ರ್ಯಾಪ್ ಅನ್ನೋ ಶಬ್ದ ಬಳಕೆಗೆ ಬಂತು, ಚಾಲ್ತಿಗೆ ಬಂತು. ಅದಕ್ಕೂ ಪೂರ್ವದಲ್ಲೇ ನಾವೆಲ್ಲ ಸೀಕ್ರೆಟ್ ಏಜೆಂಟ್ 007 ಜೇಮ್ಸ್ ಬಾಂಡ್, ಅಯಾನ್ ಫ್ಲೆಮಿಂಗ್ ಎಂಬ ಖ್ಯಾತ ಇಂಗ್ಲಿಷ್ ಪತ್ತೇದಾರಿ ಕಾದಂಬರಿಕಾರ ಆ ಜೇಮ್ಸ್ ಬಾಂಡ್ ಸರಣಿಯನ್ನ ತಂದಿದ್ರು. ಆ ಜೇಮ್ಸ್ ಬಾಂಡ್ ಸಿನಿಮಾಗಳು ಆ ಕಾಲದಲ್ಲಿ ದಾಖಲೆಯನ್ನೇ ನಿರ್ಮಿಸಿದ್ವು. ಅಯಾನ್ ಫ್ಲೆಮಿಂಗ್ರ ಈ ಕಾದಂಬರಿಯ ಮುಖ್ಯ ಪಾತ್ರಧಾರಿ ಶಾನ್ ಕಾನರಿ ಎಂಬಾತ ಜೇಮ್ಸ್ ಬಾಂಡ್ ಪಾತ್ರವನ್ನು ನಿರ್ವಹಿಸ್ತಾ ಇದ್ದ. ಆತ ವಿದೇಶಿ ಸರ್ಕಾರಗಳ ತಂತ್ರಗಾರಿಕೆಯನ್ನ ಭೇದಿಸಲಿಕ್ಕೆ ಹೆಣ್ಣುಗಳನ್ನ ಬಳಸ್ಕೊಳ್ತಾ ಇದ್ದ, ಸುಂದರವಾದ ಸ್ತ್ರೀಯರನ್ನ ಬಳಸ್ಕೊಳ್ತಾ ಇದ್ದ. ಅವರು ಕೂಡ ಸ್ಪೈಗಳಾಗಿರ್ತಾ ಇದ್ರು. ಇದೆಲ್ಲವೂ ಈಗಾಗಲೇ ಇತಿಹಾಸದ ಪುಟಕ್ಕೆ ಸೇರ್ಕೊಂಡ್ಬಿಟ್ವೆ. ಪತ್ತೇದಾರಿ ಕಾದಂಬರಿಕ ಕಾಲ ಮುಗಿದ ಮೇಲೆ ಈ ಸ್ಟಿಂಗ್ ಆಪರೇಷನ್ ಚಾಲ್ತಿಗೆ ಬಂತು. ಕೇವಲ ಪತ್ರಕರ್ತರು ಮಾತ್ರ ಬಳಸ್ತಾ ಇದ್ದ ಈ ಸ್ಟಿಂಗ್ ಆಪರೇಷನ್ ಅನ್ನ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಅಧಿಕಾರಸ್ಥ ರಾಜಕಾರಣಿಗಳು ಬಳಸ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಹಲವಾರು ಪ್ರಸಂಗಗಳು ನಡೆದು ಕೆಲವು ಮಾಧ್ಯಮಗಳ ಮೂಲಕ ಸುದ್ದಿಗೆ ಆಗಿದ್ದು, ಇನ್ನು ಕೆಲವು ರಾಜಕಾರಣಿಗಳಿಂದ ಅವರ ರಾಜಕಾರಣಿಗಳೇ ನಡೆಸಿದ ಈ ಹನಿ ಟ್ರ್ಯಾಪ್ ಪ್ರಕರಣಗಳು ಕೂಡ ನಮಗೆ ಈಗಾಗಲೇ ಚಿರಪರಿಚಿತ ಆಗೋಗ್ಬಿಟ್ಟಿವೆ. ಕಳೆದ 25 ವರ್ಷಗಳಲ್ಲಿ ಸಾಗರದ ಶಾಸಕ ಹಾಲಪ್ಪನವ್ರದೊಂದು, ಬಾಗಲಕೋಟೆ ಶಾಸಕ ಮೇಟಿ ಅವ್ರದೊಂದು, ಇವೆಲ್ಲ ಸುದ್ದಿ ಮಾಧ್ಯಮಗಳ ಮೂಲಕ ಸ್ಫೋಟಗೊಂಡ ಪ್ರಕರಣಗಳಾಗಿದ್ವು. ಆದ್ರೆ 2018ರಿಂದ 2023ರವರೆಗಿನ ಸಮ್ಮಿಶ್ರ ಸರ್ಕಾರ ಏನಿತ್ತು, JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ, ತದನಂತರ ಆಪರೇಷನ್ ಕಮಲದ ಮೂಲಕ ಅಸ್ತಿತ್ವಕ್ಕೆ ಬಂದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಂದು ರೀತಿಯ ರಾಕ್ಷಸ ರಾಜಕಾರಣವೇ ಸಾರ್ವಜನಿಕ ಬದುಕನ್ನು ಆವರಿಸಿಕೊಂಡಿತ್ತು. ಆ ಕಾಲದಲ್ಲಿ ಮಂತ್ರಿ ಆಗಿದ್ದ ರಮೇಶ್ ಜಾರಕಿಹೊಳಿ ಈ ಹನಿ ಟ್ರ್ಯಾಪ್ ಪ್ರಕರಣದಿಂದಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂತು. ಅದಾದ ನಂತರ ಮತ್ತೆ ಸುದ್ದಿ ಆಗಿದ್ದು ಕಳೆದ ಲೋಕಸಭಾ ಚುನಾವಣೆಯ ಮತದಾನ ಮುಗಿದ ತಕ್ಷಣವೇ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಸಹೋದರರ ವೃತ್ತಾಂತಗಳು ಇದೇ ತರದ ಹನಿ ಟ್ರ್ಯಾಪ್ ಮೂಲಕ ಭಾರಿ ಸುದ್ದಿಯನ್ನೇ ಬಿರುಗಾಳಿಯನ್ನೇ ಎಬ್ಸಿದ್ವು. ಅದಾದ ನಂತರ ತೀರಾ ಇತ್ತೀಚಿನದು
ಮೊದಲೇ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಒಂದಾದ್ಮೇಲೆ ಒಂದು ಎಡವಟ್ಟನ್ನು ಮಾಡಿಕೊಂಡು ಮುಗ್ಗರಿಸ್ತಾ ಸಾಗಿರೋ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ 20 ದಿನಗಳ ಹಿಂದೆ ಯಾರೋ ಒಬ್ಬರ ಮಂತ್ರಿ ಮೇಲೆ ಹನಿ ಟ್ರ್ಯಾಪ್ ನಡೆದಿದೆ ಅಂತ ಹೇಳ್ತಾ ಇದ್ರು. ಅದು ಕೇವಲ ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಮಾತ್ರವಲ್ಲ, ಉಭಯ ಸದನಗಳ ಲಾಬಿಗಳಲ್ಲಿ ಮಾತ್ರವಲ್ಲ, ನಿನ್ನೆ ಸದನದಲ್ಲೇ ಅಧಿಕೃತವಾಗಿ ಬಿಜೆಪಿ ಶಾಸಕ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಸ್ಫೋಟಿಸಿದ ಬಾಂಬ್ನಿಂದಾಗಿ ಅವ್ರು ನೇರವಾಗಿ ಹೆಸರು ಹೇಳ್ಬಿಟ್ರು. ಸಹಕಾರ ಸಚಿವ KN ರಾಜಣ್ಣ ಅವರೇ ಹನಿ ಟ್ರ್ಯಾಪ್ಗೆ ಬಲಿಯಾಗಿದ್ದಾರೆ ಅಂತ ಹೇಳ್ತಿರೋ ಹಾಗೆ ಇದುವರೆಗೂ ಸುಮ್ಮನಿದ್ದ ರಾಜಣ್ಣ ಸದನದಲ್ಲಿ ಎದ್ದು ಅಂತ ಹೇಳಿದ್ರು, ಹೌದು ಸ್ವಾಮಿ, ಇಂಥ ಒಂದು ಪ್ರಯತ್ನ ನನ್ನ ಮೇಲೆ ನಡೆದಿತ್ತು, ನನ್ನ ಮೇಲೆ ಅಷ್ಟೇ ಅಲ್ಲ ನನ್ನ ಮಗನ ಮೇಲೂ ನಡೆದಿತ್ತು. ಆ ಕಿಡಿಗೇಡಿಗಳನ್ನ ಹಿಡಿದು ನಾವೇ ಬುದ್ಧಿ ಕಲಿಸಿದ್ವಿ, ಆದ್ರೆ ನಾವು ಬಲಿ ಆಗ್ಲಿಲ್ಲ, ಪ್ರಯತ್ನ ನಡೆದಿತ್ತು ಅಂತ ಹೇಳಿದ್ರು. ತಾವೊಬ್ರೇ ಅಲ್ವಂತೆ, ಸುಮಾರು 48 ಜನರ ಮೇಲೆ, ಗಣ್ಯ ವ್ಯಕ್ತಿಗಳ ಮೇಲೆ ಇದು ಹನಿ ಟ್ರ್ಯಾಪ್ ನಡೆದಿದೆ. ಇದ್ರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ತನಿಖೆ ಆಗ್ಬೇಕು. ಯಾಕಂದ್ರೆ ಇದರಲ್ಲಿ ಕೇವಲ ರಾಜ್ಯ ನಾಯಕರಷ್ಟೇ ಅಲ್ಲ, ರಾಷ್ಟ್ರೀಯ ನಾಯಕರು ಕೂಡ ಇರಬಹುದು ಅಂತ ಅವರು ಸುಳಿವು ಕೊಟ್ರು. ತುಂಬಾ ತಡವಾಗಿ ಎದ್ದು ನಿಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ತಮ್ಮ ಎಂದಿನ ತಣ್ಣಗಿನ ಶೈಲಿಯಲ್ಲೇನೆ ಅವ್ರಿಗೆ ಎಂತ ಸ್ಫೋಟಕ ವೃತ್ತಾಂತ ಇದ್ರು ಕೂಡ ಅವರು ಒಂದು ಸೆನ್ಸ್ ಆಫ್ ಅರ್ಜೆನ್ಸಿ ಇರಲ್ಲ, ಯಾವುದೇ ತರದ ಭಾವೋದ್ವೇಗವನ್ನು ಅವ್ರು ಪ್ರಕಟಿಸೋದೇ ಇಲ್ಲ, ತೋರಿಸೋದಿಲ್ಲ. ಅವರ ಶೈಲಿ ಅಂಥದ್ದು. ಯಥಾ ಪ್ರಕಾರ ಪರಿಶೀಲಿಸ್ತೇವೆ, ಚರ್ಚಿಸ್ತೇವೆ, ಉನ್ನತ ಮಟ್ಟದ ತನಿಖೆ ನಡೆಸ್ತೇವೆ ಅಂತ ಹೇಳಿದ್ರು. ಈಗ ಪ್ರಶ್ನೆ ಬಂದಿರೋದು, ಯಾರ ವಿರುದ್ಧ ತನಿಖೆ ನಡೆಸ್ತಾರೆ? ಇದುವರೆಗಿನ ವಿದ್ಯಮಾನಗಳನ್ನು ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಇನ್ನೂ ಖಾಲಿ ಆಗದಿರುವ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಕಿ ಕೂತಿರೋರೆ ಪರಸ್ಪರರ ಮೇಲೆ ಈ ಹನಿ ಟ್ರ್ಯಾಪ್ ಅನ್ನ ಬಳಸ್ತಾ ಇದ್ದಾರಾ? ಅಂದ್ರೆ ಅತ್ಯಂತ ರಹಸ್ಯಮಯ ರೀತಿಯಲ್ಲಿ ಡಿಜಿಟಲ್ ವಿಡಿಯೋ ಚಿತ್ರೀಕರಣದ ಈ ತಂತ್ರಜ್ಞಾನವನ್ನ ನೋಡಿ, ಕರ್ನಾಟಕದಂತ ಸಿಲಿಕಾನ್ ಸಿಟಿ ಅಂತ ವಿಶ್ವವಿಖ್ಯಾತವಾಗಿರೋ ಕರ್ನಾಟಕದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಈ ತಂತ್ರಜ್ಞಾನದ ಬಳಕೆ ಆಗ್ತಾ ಇರೋದು ಈ ರಾಜಕಾರಣಿಗಳ ಪವರ್ ಸ್ಟ್ರಗಲ್ ನಲ್ಲಿ, ಅಧಿಕಾರಕ್ಕೋಸ್ಕರ ನಡೀತಿರೋ ಈ ಸಂಘರ್ಷದಲ್ಲಿ ಪರಸ್ಪರರು ತಮ್ಮ ಸಂಭಾವ್ಯ ಪ್ರತಿಸ್ಪರ್ಧಿ ಯಾರಾಗಬಹುದು ಅಂತ ಅವರೇ ಊಹಿಸ್ಕೊಂಡ್ಬಿಟ್ಟು ಅವ್ರ ಮೇಲೆ ಇದರ ಪ್ರಯೋಗ ಮಾಡ್ತಾ ಇದ್ದಾರೆ. ಅಂದ್ರೆ ಒಬ್ಬ ರಾಜಕೀಯ ಸಹೋದ್ಯೋಗಿಯ ಖಾಸಗಿ ಬದುಕನ್ನ ಜಗಜ್ಜಾಹೀರು ಮಾಡೋದ್ರ ಮೂಲಕ ಆತನ ಮಾನ ಮರ್ಯಾದೆ ತೆಗೆದುಬಿಟ್ಟು ಆತ ಯಾವ ಹುದ್ದೆಗಿರ್ಲಿ ಸಾರ್ವಜನಿಕವಾಗಿ ಓಡಾಡದಂತೆ ನೋಡ್ಕೊಳ್ಳುವಂತಹ ಒಂದು ಕೆಟ್ಟ ತಂತ್ರಜ್ಞಾನ. ಇದಕ್ಕೆ ಯಾರು ಹೊಣೆಗಾರರು? ಇದಕ್ಕೆ ಯಾರು ಹೊಣೆಗಾರರು? ಕೇವಲ ರಾಜಕಾರಣಿಗಳು ಮಾತ್ರ ಹೊಣೆಗಾರರಲ್ಲ, ಮಾಧ್ಯಮಗಳ ಕೆಲವು ತನಿಖಾ ವರದಿಗಾರರು ಮಾತ್ರ ಕಾರಣರಲ್ಲ, ಪ್ರಜೆಗಳು ಕೂಡ ಇಂಥ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಬಯಲಾಗಿತ್ತು ಕೆಲವರು ವೃತ್ತಾಂತ. ಅವ್ರಿಗೇನಾಯ್ತು? ಒಂದ್ ಎಲೆಕ್ಷನ್ ಅಲ್ಲಿ ಸೋತರು, ಮತ್ತೊಂದು ಎಲೆಕ್ಷನ್ ಅಲ್ಲಿ ಮತ್ತೆ ಗೆದ್ದು ಬಂದ್ರು. ಜನಪ್ರತಿನಿಧಿಗಳು ಅನ್ಸ್ಕೊಂಡಿರೋರ್ಗೆ ಎಂಥದೇ ಮುಜುಗರ ಭಯ ಪ್ರಸಂಗ ಎದುರಾದ್ರೂ ಕೂಡ ಅದನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿ ಅವರಲ್ಲಿದೆ. ಯಾಕಂದ್ರೆ ಧನಬಲ, ಜಾತಿ ಬಲ ಮತ್ತು ತೋಳ್ಬಲವನ್ನು ಆಧರಿಸಿದ ಇವತ್ತಿನ ರಾಜಕಾರಣದಲ್ಲಿ ಅದು ಎಷ್ಟೇ ಮುಜುಗರಮಯ ಪ್ರಸಂಗವಾದ್ರೂ ಕೂಡ ಅದನ್ನ ಮೆಟ್ಟಿ ನಿಂತು ಹೊರಗೆ ಬರೋ ಒಂದು ಚೈತನ್ಯ ಅವರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಪ್ರಜೆಗಳು ನಿಸ್ಸಹಾಯಕರಾಗಿದ್ದಾರೆ. ಯಥಾ ಪ್ರಜಾ ತಥಾ ರಾಜ ಅನ್ನೋ ಈ ಸನ್ನಿವೇಶದಲ್ಲಿ ಈ ಹನಿ ಟ್ರ್ಯಾಪ್ ಪ್ರಕರಣ ನೋಡಿ, ಒಂದ್ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಲ್ಲಿ ಸುಂದರವಾದ ಹಾಡನ್ನು ಹಾಡಿದ್ರು. ಜೇನಿನ ಮಳೆಯೋ ಹಾಲಿನ ಹೊಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ ಅಂತೆಲ್ಲ ಹಾಡಿದ್ರು. ಅದು 20ನೇ ಶತಮಾನದ ಜೇನಿನ ಮಳೆ. ಇವತ್ತು 21ನೇ ಶತಮಾನದಲ್ಲಿ ಈ ಜೇನಿನ ಬಲೆ, ಜೇಡ್ರ ಬಲೆ ತರ ಇದು ಸುತ್ಕೊಳ್ತಾ ಇದೆ ಗಣ್ಯ ವ್ಯಕ್ತಿಗಳಿಗೆ. ಇಲ್ಲಿ ಕೇವಲ ಈ ಹನಿ ಟ್ರ್ಯಾಪ್ ಮಾಡುವವರಷ್ಟೇ ಅಲ್ಲ, ಮಾಡಿಸಿಕೊಳ್ಳುವವರ ಜೀವನ ಶೈಲಿಯ ಬಗ್ಗೆ ಕೂಡ ಚರ್ಚೆ ಆಗ್ಬೇಕಾಗಿದೆ. ಯಾಕಂದ್ರೆ ಯಾರಿಗೆ ಸುಖಲೋಲುಪತೆ ಮತ್ತು ಲಂಪಟತನದ ದೌರ್ಬಲ್ಯವಿರುತ್ತೋ ಆ ದೌರ್ಬಲ್ಯವಿದ್ದವ್ರನ್ನೇ ಗುರುತಿಸ್ಬಿಟ್ಟು ಅವರ ನಡೆನುಡಿಗಳನ್ನ ಸೂಕ್ಷ್ಮವಾಗಿ ಗಮನಿಸ್ಬಿಟ್ಟೆ ಇದ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ಇವತ್ತು ಇತ್ತೀಚಿನ ದಿನಮಾನಗಳಲ್ಲಿ ಖಾಸಗಿ ಬೇಹುಗಾರಿಕೆ ಸಂಸ್ಥೆಗಳು ಕೂಡ ಅಸ್ತಿತ್ವಕ್ಕೆ ಬಂದಿವೆ. ಖಾಸಗಿ ತನಿಖಾ ಸಂಸ್ಥೆಗಳು ಅವರು ಕೂಡ ಈ ತಂತ್ರಜ್ಞಾನವನ್ನು ಬಳಸ್ಬಿಟ್ಟು ತಮ್ಮ ವ್ಯವಹಾರವನ್ನ ಕುದುರಿಸ್ಕೊಳ್ಳೋದ್ರ ನಮ್ಗೆಲ್ಲ ಗೊತ್ತಿದೆ. ಒಂದ್ ಕಾಲದಲ್ಲಿ ಟೆಲಿಫೋನ್ ಕದ್ದಾಲಿಕೆನೆ ಅಪರಾಧ ಅಂತ ಪರಿಗಣಿಸಲಾಗ್ತಾ ಇತ್ತು. ಸರ್ಕಾರದ ಬೇಹುಗಾರಿಕೆ ದಳವನ್ನು ಹೊರತುಪಡಿಸಿ ಇನ್ಯಾರಿಗೂ ಕೂಡ ಮತ್ತೊಬ್ಬರ ಸಂಭಾಷಣೆಯನ್ನ ರೆಕಾರ್ಡ್ ಮಾಡಿಕೊಳ್ಳೋದನ್ನ ಅಪರಾಧ ಅಂತ ಪರಿಗಣಿಸ್ತಾ ಇದ್ರು. ಪಾಪ ರಾಮಕೃಷ್ಣ ಹೆಗಡೆ ಅವರು 1989ರಲ್ಲಿ ಈ ಟೆಲಿಫೋನ್ ಕದ್ದಾಲಿಕೆ ಆರೋಪವನ್ನ ಹೊತ್ತುಬಿಟ್ಟು ರಾಜೀನಾಮೆ ಕೊಡಬೇಕಾದ ಪ್ರಸಂಗ ಬಂದಿತ್ತು. ಆದ್ರೆ ಇವತ್ತಿನ ಆಧುನಿಕ ತಂತ್ರಜ್ಞಾನಗಳಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಒಂದು ಮೊಬೈಲ್ ಫೋನ್ ಇದೆ, ಅದರಲ್ಲಿ ರೆಕಾರ್ಡಿಂಗ್ ಸೌಲಭ್ಯ ಇದೆ. ಯಾರು ಬೇಕಾದವರ ಆಡಿಯೋ ಸಂಭಾಷಣೆಯನ್ನ ರೆಕಾರ್ಡ್ ಮಾಡ್ಕೋಬಹುದು, ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ಕೊಳ್ಳುವಂತ ಸ್ವಾತಂತ್ರ್ಯವನ್ನ ಏನ್ ಕೊಟ್ಟಿದೆ, ಇದ್ರ ಮೇಲೆ ಯಾವ ಹತೋಟಿಯೂ ಇಲ್ಲ. ಇರ್ಲಿ,
ರಾಜಕಾರಣದಲ್ಲಿ ಈ ಹನಿ ಟ್ರ್ಯಾಪ್ ತಂತ್ರಜ್ಞಾನ, ಅದು ಕರ್ನಾಟಕ ರಾಜಕಾರಣ ಇವತ್ತು ಜಗದ್ವಿಖ್ಯಾತರಾಗ್ಬಿಟ್ಟಿದ್ದಾರೆ. ಭಾರತದ ಅತ್ಯಂತ ಶ್ರೀಮಂತ ರಾಜಕಾರಣಿ ಆಗಿರೋದ್ರಿಂದ ಅವರಿಗೆ ಸಕಲ ಸೌಲಭ್ಯಗಳು ಕೂಡ ಸಲೀಸಾಗಿ ಲಭಿಸ್ತಾ ಇರೋದ್ರಿಂದ ಯಾವುದೇ ಕ್ಷಣಕ್ಕೂ ಕೂಡ ಈ ತರದ ಹನಿ ಟ್ರ್ಯಾಪ್ ಬಲೆಗೆ ಬೀಳುವ ಸಾಧ್ಯತೆ ಇದ್ದೇ ಇದೆ. ಅದ್ರ ಸದ್ಬಳಕೆಯೋ ದುರ್ಬಳಕೆಯೋ ಇನ್ನು ಮುಂದೆ ಸಿದ್ದರಾಮಯ್ಯನವರು ಕೂಡ ಇದರಿಂದ ವಿಚಲಿತರಾಗಿರ್ತಾರೆ ಖಂಡಿತವಾಗೂ. ಆದ್ರೆ ಯಾರ ವಿರುದ್ಧ ತನಿಖೆ ಮಾಡಿಸ್ತಾರೆ, ತನಿಖೆಗೆ ಯಾರನ್ನ ನೇಮಿಸ್ತಾರೆ, ನ್ಯಾಯಾಧೀಶರನ್ನು, ಪೊಲೀಸ್ ಅಧಿಕಾರಿಯನ್ನು ಅಥವಾ SIT ವಿಶೇಷ ತನಿಖಾ ದಳವನ್ನು, ಏನೇ ಆಗ್ಲಿ ಅಕಸ್ಮಾತ್ತಾಗಿ ಇಂತಹ ತನಿಖೆಯಿಂದ ಅದು ತಾರ್ಕಿಕ ಹಂತ ತಲುಪೋದಾದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷದ ಮುಂಚೂಣಿ ನಾಯಕರುಗಳು ಯಾರು ಈ ಖಾಲಿ ಆಗದ ಮುಖ್ಯಮಂತ್ರಿ ಪದವಿಗೆ ಟವಲ್ ಹಾಕಿ ಕೂತಿದಾರೋ ಅವರ ಪರಸ್ಪರ ಅಧಿಕಾರ ಸಂಘರ್ಷದಲ್ಲಿ ಕಾಂಗ್ರೆಸ್ ಪಕ್ಷವೇ ಛಿದ್ರವಾಗೋ ಸಾಧ್ಯತೆ ಎದುರಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಕಠಿಣವಾದ ಅಗ್ನಿ ಪರೀಕ್ಷೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪದವಿಗೆ, ಅವರ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಅಸ್ಮಿತೆಗೆನೆ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ ಈ ಜೈನಿನ ಬಲೆಯ ವೃತ್ತಾಂತ. ಜೈನಿನ ಬಲೆಯಲ್ಲಿ ಜನನಾಯಕರನ್ನು ಶೀರ್ಷಿಕೆ ಇಟ್ಟಿದ್ದೆ. ಅದರಿಂದಾಗಿ ಇದರ ಸಂಕೀರ್ಣತೆ, ಸೂಕ್ಷ್ಮತೆ ಇದನ್ನ ಇತರೆ ಪಕ್ಷಗಳ ನಾಯಕರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಇದು ಇವತ್ತು ತಾವು ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಿ ಸಂತೋಷ ಪಡ್ತಾ ಇರೋ, ಸಂಭ್ರಮಿಸ್ತಾ ಇರೋ ವಿರೋಧ ಪಕ್ಷಗಳ ನಾಯಕರಿಗೂ ಕೂಡ ಇದು ತಮಗೆ ತಿರುಗುಬಾಣವಾದೀತು ಅನ್ನೋ ಎಚ್ಚರಿಕೆಯೊಂದಿಗೆ ಈ ಪ್ರಕರಣವನ್ನು ನಿರ್ವಹಿಸಬೇಕಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.